ಗಾಯ್ಸ್, ಮೊನ್ನೆ ಅಷ್ಟೇ ನಮ್ಮ ಸುಳ್ಯದ ಸ್ಪೆಷಲ್ ಕೋಕೋ ಅನ್ನ ನೋಡಿದ್ರಿ. ಸೊ ಆದಷ್ಟು ಮಿಲಿಯನ್ ವ್ಯೂಸ್ ಅನ್ನ ಕೂಡ ತಂದಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಸುಳ್ಯದ ಇನ್ನೊಂದು ಸ್ಪೆಷಾಲಿಟಿಯನ್ನ ನಿಮ್ಗೆ ತೋರಿಸ್ಬೇಕು ಅಂತ ಬಂದಿದ್ದೇನೆ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಈ ಕರಾವಳಿಯಲ್ಲಿ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ 3 ದಿವಸದಿಂದ ಅಧಿಕವಾಗಿ ಮಳೆ ಬರ್ತಾ ಇದೆ. ಸೊ ಈ ಟೈಮಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ತಿನ್ಬೇಕು ಅಂತ ಆಸೆ ಐತಿ. ಯಾಕೆಂದ್ರೆ ತನ್ವಿ ಬಂದದನ್ನ ನೋಡಿ ಅಮ್ಮ ನಮಗೆ ಹೇಳದೆ ನಮ್ಮ ಫೇವ್ರೆಟ್ ಮಾಡ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ, ನಮ್ಮ ಸುಳ್ಯದಲ್ಲಿ ಗೇರು ಹಣ್ಣನ್ನ ಕೊಯ್ದು ಅದರ ಬೀಜವನ್ನ ತೆಗೆದು ಹೀಗೆ ಬೆಂಕಿಯಲ್ಲಿ ಸುಡ್ತಾರೆ. ಆದ್ರೆ ಇದು ಮನೆಯಲ್ಲೇ ನಾವು ಮಾಡ್ತಾ ಇರ್ತೇವೆ, ಅಮ್ಮ ಮತ್ತೆ ನಾವೆಲ್ಲ ಸೇರಿ. ಈ ಮಳೆ ಬರುವಾಗ ಅದನ್ನ ತಿನ್ನುವಂತಹ ಖುಷಿಯೇ ಬೇರೆ. ಸೊ ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಬೀಜ ಇವಾಗ ರೆಡಿ ಆಗಿದೆ. ಸೊ ಅಂಗಡಿಯಲ್ಲಿ ಸಿಗುವಂತಹ ಗೇರು ಬೀಜಗಳು ಅದು ಎಷ್ಟು ಒಳ್ಳೇದಾಗಿರ್ತದೆ, ಅದಕ್ಕೆ ಎಷ್ಟು ಕೆಮಿಕಲ್ಸ್ ಹಾಕಿರ್ತಾರ ಇಲ್ವಾ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಹಳ್ಳಿಯಲ್ಲಿರೋದ್ರಿಂದ ಆದಷ್ಟು ನಾವು ಎಲ್ಲ ನಮ್ಮ ಮನೆಯಲ್ಲೇ ನಮ್ಗೆ ಸಿಗ್ತದೆ. ಸೊ ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಸೊ ಸುಳ್ಯದಲ್ಲಿ ಇಂಥದ್ದೇ ಆದಷ್ಟು ಹಲವಾರು ಬಗೆಯಂತಹ ಒಂದು ತಿನಿಸುಗಳು ನಮ್ಗೆ ಸಿಗ್ತದೆ. ಅಮ್ಮನ ವಿಡಿಯೋವನ್ನ ನೋಡಿ ಎಲ್ಲರೂ ಕೇಳ್ತಿದ್ರು, ಅದು ನಿಮ್ಮ ಅಮ್ಮನ ಅಂತ. ಸೊ ಅದನ್ನು ಕ್ಲಿಯರ್ ಮಾಡ್ತಾನೆ ಇವತ್ತು. ಅಮ್ಮ ಅಂದ್ರೆ ನನ್ನ ಡ್ಯಾಡಿಯ ಅಮ್ಮ, ನನ್ನ ಅಜ್ಜಿಯನ್ನ ನಾನು ಚಿಕ್ಕದ್ರಿಂದಲೂ ಅಮ್ಮ ಅಂತ ಕರೀತೀನಿ.